ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಅಂದರೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಯಾವ್ಯಾವ ಥರ ಯುಗಾದಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ನಾನು ಮತ್ತು ಮೇಲ್ಗಡೆ ಅಕ್ಕ ಸೀನಾ ಎಲ್ಲರೂ ಯುಗಾದಿ ಹಬ್ಬಕ್ಕೆ ರಂಗೋಲಿ ಬಿಡ್ತಾಯಿದ್ದೀವಿ. ರಂಗೋಲಿ ಬಿಟ್ಟು ಬಣ್ಣ ಎಲ್ಲ ಹಚ್ಚೋಣ ಅಂದ್ಬಿಟ್ಟು, ನನಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ, ಸುಮಕ್ಕನೇ ರಂಗೋಲಿ ಬಿಡ್ತಿದ್ದು, ನಾನು ಬಣ್ಣ ಹಚ್ಚುತ್ತಾ ಇದ್ದೀನಿ ಗಾಯ್ಸ್. ನನ್ನ ಮಗ ಬಣ್ಣನೂ ಹಚ್ಚೋಕ್ಕೆ ಬಿಡ್ತಿರಲ್ಲ, ಅಳ್ತಾ ಇದ್ದ. ನಮ್ಮಮ್ಮ ಕರ್ಕೊಂಡೋದ್ರು, ಬಾರಪ್ಪ ಅಂತ. ಈ ರಂಗೋಲಿ ಯಾವ ಥರ ಐತೆ ಅಂತ ಫುಲ್ಲು ವೀಡಿಯೋ ಎಂಡ್ ಮಾಡೋವರೆಗೂ ನೋಡಿ, ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನ್ನ ಮಗ ಅಳ್ತಾಯಿದ್ರು, ನಾನು ಬಣ್ಣ ಬಿಟ್ಕೊಂಡು ಕೂತಿದ್ದೆ. ಮತ್ತು ಸೀನನು ಬಂದ ಬಣ್ಣ ಹಚ್ಚೋಣ ಅಂದ್ಬಿಟ್ಟು, ಅವನಿಗೆ ಬಣ್ಣ ಹಚ್ಚೋಕ್ಕೆ ಬರ್ತಿಲ್ಲ. ಆದರೂ ಕಷ್ಟಪಟ್ಟು ಅವನು ಬಣ್ಣ ಹಚ್ಚಿದ. ಸುಮಕ್ಕ ನಮ್ಮ ಫೇಸ್ ತೋರಿಸ್ಬೇಡ ಅಂತ ಆ ಕಡೆ ತಿರುಗತ್ತಾಯಿದ್ರು ನೋಡಿ ಗೈಸ್. ಫೈನಲಿ ಈ ಥರ ರಂಗೋಲಿ ಬಂತು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ, ಯಾವ ಥರ ಐತೆ ರಂಗೋಲಿ ಅಂತ ಪ್ರಿಪ್ರೇಷನು. ಹ್ಯಾಪಿ ಯುಗಾದಿ ಅಂತ ಇದು ಸೀನನ್ನೇ ಬಿಟ್ಟಿದ್ದು. ಅದೆಲ್ಲ ಆಯ್ತಿದೆ. ಹಿಂಗೆ ಬಂದು ದೇವರ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ದೇವರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವರೆಲ್ಲ ತೋರಣ ಕಟ್ತಿದ್ದಾರೆ. ಸೀನಾ ಮತ್ತು ನಮ್ಮ ಮನೆಯವರು ತೋರಣ ಕಟ್ತಿದ್ದಾರೆ. ಅವರೆಲ್ಲ ತೋರಣ ಕಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗೈಸ್. ಟೈಮ್ ಎಷ್ಟಾಗಿತ್ತು ಅಂದರೆ 7 ಗಂಟೆ ಆಗಿತ್ತು. ಎಲ್ಲ ಬೇಗ ತೋರಣ ಕಟ್ತಿದ್ದಾರೆ. ಹಾಗೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಮೈದಾ ಕಲಸೋಣ ಅಂದ್ಬಿಟ್ಟು ಒಬ್ಬಟ್ಟಿಗೆ ಮೈದಾ ಕಲಿಸ್ತಾಯಿದ್ದೀನಿ. ಕಾಳಿಗೆಲ್ಲ ನೀರಿಟ್ಟಿದ್ದೀನಿ ಗಾಯ್ಸ್. ಮತ್ತು ನಮ್ಮ ಮನೆಯವರು ಅಲ್ಲೂ ತೋರಣ ಕಟ್ಟಿ, ಮತ್ತು ನಮ್ಮ ದೇವ್ರ ಮನೆಗೆ ಒಂದು ತೋರಣ ಕಟ್ಟೋಣ ಅಂತ ಬಂದರು. ಸೀನಾ ಟೀ ಕುಡಿತಾ ಇದ್ದಾನೆ ಗಾಯ್ಸ್. ಹಾಗೆ ನಮ್ಮ ಮನೆಯವರೆಲ್ಲ ತೋರಣ ಕಟ್ತಾ ಇದ್ದಾರೆ ನೋಡಿ ಗಾಯ್ಸ್. ನಿಮ್ಮ ಮನೇಲಿ ಇದೇ ಥರ ತೋರಣ ಕಟ್ತಿದ್ರೆ ಕಮೆಂಟ್ ಮಾಡಿ, ಒಂದು ಕಮೆಂಟ್ ಸೆಕ್ಷನಲ್ಲಿ. ಅವರು ತೋರಣ ಎಲ್ಲ ಕಟ್ಟಿದ್ರು. ಹಾಗೆ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ತೋರಣ ಕಟ್ಟಾದ್ಮೇಲೆ ಪೂಜೆ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ನಾನು ಪೂಜೆ ಎಲ್ಲ ಮಾಡಿದೆ. ಇವತ್ತಿನ ಪೂಜೆ ಈ ಥರ ಇತ್ತು ಗೈಸ್ ನಮ್ಮ ಮನೆಯಲ್ಲಿ. ಫೈನಲಿ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ನೋಡಿ ಗೈಸ್, ನಮ್ಮ ದೇವ್ರ ಮನೆ ಯಾವ ಥರ ಇದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ದೇವ್ರ ಮನೆಯನ್ನು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು, ನಮ್ಮ ಪಾಪು, ನಮ್ಮಮ್ಮ, ನಾನು ನನ್ನ ಮಗನಿಗೆ ಎಣ್ಣೆ ತಿಕ್ತಾಯಿದ್ದೀನಿ. ಅವನು ತಿಕ್ಕಿಸ್ಕೊತಾ ಇಲ್ಲ. ನಮ್ಮ ಹಸ್ಬೆಂಡ್ ಎಣ್ಣೆ ತಿಕ್ಕೊಂಡು ನಿಂತಿದ್ದಾರೆ. ನನ್ನ ಮಗ ಅಂತೂ ಎಣ್ಣೆ ತಿಕ್ಕಿಸ್ಕೊ ಅಂದರೆ ಒಂದೇ ಸಮನೆ ಹೇಳ್ತಾ ಇದ್ದ. ಅವನು ಹೇಳೋದು ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಇಲ್ಲೊಂದು ಬಣ್ಣ ಹಚ್ಚಿದೆ ನಮ್ಮ ಸೀನಾ ಈ ರಂಗೋಲಿಗೆ. ಮತ್ತು ಈ ರಂಗೋಲಿಗೆ ನೈಟು ಕ್ಲಿಯರಾಗಿ ಕಾಣಲಿಲ್ಲ ಅಂತ ಡೇಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದನ್ನಂತೂ ನನ್ನ ಮಗ ಬಂದು ಅರಿಸ್ತಾ ಇದ್ದ ಗಾಯ್ಸ್. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹಚ್ಚೋಣ ಅಂದ್ಬಿಟ್ಟು ಕೊಡಿ ಕೈಯ ಅಂತ ಅಂದೆ. ನಮ್ಮ ಮನೆಯವರು ವೀಡಿಯೋಗೂ ಸಲ ಬಣ್ಣ ಹಚ್ತಾ ಇದೆಯಾ ಬೇಡ ಅಂದರು. ಕೊಡಿಲಿ ಬಣ್ಣ ಹಚ್ಚಿದ್ದೀನಿ ಎಣ್ಣೆ ಹಚ್ಚುತ್ತೀನಿ ಅಂದೆ. ಬೇಡ ಕಣಮ್ಮ, ವೀಡಿಯೋಗೂ ಸಲ ಎಣ್ಣೆ ಹಚ್ಚುತ್ತೀಯ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಎಲ್ಗೋಗ್ಬೇಕಂತೆ? ನಮ್ಮ ಪಾಪ ಬೋರ್ಡ್ ಬಿಡೋಕ್ಕೆ ನಿಂತಿದ್ದಾನೆ. ಸೀನಾ ಕೂತಿದ್ದೇನೆ, ನಮ್ಮ ಮನೆಯವ್ರು ಕೂತಿದ್ದೆ. ನಮ್ಮ ಪಾಪು ನೋಡಿ. ಮತ್ತು ಬಟ್ಟೆ ಚೇಂಜ್ ಮಾಡಿಬಿಟ್ಟು ಒಬ್ಬರು ತೊಟ್ಟೋಣ ಅಂತ ಬಂದೆ ಗಾಯ್ಸ್. ನೋಡಿ ಒಬ್ಬರು ತರ್ತಾ ಇದ್ದೀನಿ. ಫೈನಲಿ ನಾನು ಬನ್ನಿ ಗಾಯ್ಸ್, ಎಲ್ಲರೂ ಒಬ್ಬಟ್ಟು ತಿನ್ನಿ. ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಬನ್ನಿ ಒಬ್ಬಟ್ಟು ತಿನ್ನಿರಂತೆ ನಮ್ಮ ಮನೆಯಲ್ಲಿ. ಯಾರ್ಯಾರ ಮನೇಲಿ ಏನೇನು ಮಾಡಿದ್ದು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮ ಮನೇಲಂತೂ ಒಬ್ಬಟ್ಟು, ಅನ್ನ ಸಾಂಬಾರು, ಕಾಳುಗೊಜ್ಜು, ಹೆಸರುಬೇಳೆ ಮಾಡಿದ್ದು. ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್.
ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಗೌಡ್ಗೆರೆಗೆ ಬಂದು ನಂದು 3ನೇ ವಾರ ಕಾಯಿ ಕಟ್ಟೋದು ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ತುಂಬ ಜನ ಅಂದರೆ ಜನ ಕ್ಯೂನಲ್ಲಿ ಆಸೆ ಕೇಳಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಗೌಡ್ಗೆರೆಗೆ. ಯುಗಾದಿ ಹಬ್ಬದ ದಿನ ನಾನು ಜನ ಇರಲ್ಲ ಅಂದ್ಕೊಂಡು ಹೋದರೆ ಯುಗಾದಿ ಹಬ್ಬದಲ್ಲೂ ತುಂಬ ಜನ ಇದ್ದರು ಗೈಸ್. ಏನು ಮಾಡೋಕ್ಕಾಗಲ್ಲ ಅಲ್ವಾ, ನಂದು ಕಾಯಿ ಕಟ್ಟಬೇಕಾಗಿತ್ತಲ್ಲ. 3ನೇ ವಾರ ಗೌಡ್ಗೆರೆಗೆ ಫೈನಲಿ ಬಂದ ನೋಡಿ ಗೈಸ್. ಚಾಮುಂಡೇಶ್ವರ ದರ್ಶನ ಮಾಡ್ಕೊಂಡು ಎಷ್ಟು ಜನ ಅಂದರೆ ತುಂಬ ಜನ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ಇದ್ದರೂ ನಾವು ಕಾಯಿ ಕಟ್ಟಲೇಬೇಕಲ್ವ, ಹಾಗೆ ಕಟ್ತಾ ಇದ್ದೀನಿ. ಹಾಗೆ ಇದು 3ನೇ ವಾರ ಕಾಯಿ ಕಟ್ತಾರೆ ಚಾಮುಂಡೇಶ್ವರಿಗೆ. ಚಾಮುಂಡೇಶ್ವರಿ ತಾಯಿ ನನಗೆ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಾನು ಅಂದ್ಕೊಂಡಿದ್ದಾಗ್ಲಪ್ಪ ಅಂತ ಚಾಮುಂಡೇಶ್ವರಿ ಬೇಡ್ಕೊಂಡು 3ನೇ ವಾರ ಕಾಯಿ ಕಟ್ತಾ ಇದ್ದೀನಿ ಚಾಮುಂಡೇಶ್ವರಿಗೆ. ಚಾಮುಂಡೇಶ್ವರಿ 200% ಒಳ್ಳೇದು ಮಾಡೇ ಮಾಡ್ತಾರೆ. ಹೋಗ್ಬಿಟ್ಟು ಬನ್ನಿ ಹೋಗೋರೆಲ್ಲ. ಈ ಸಿಸ್ಟರ್ಗೆ ವೀಡಿಯೋ ಮಾಡು ಅಂತ ಕೊಟ್ಟಿದ್ದೀನಿ. ಈ ಸಿಸ್ಟರ್ ವೀಡಿಯೋ ಮಾಡಿರೋದೇ ನೀಟಾಗಿ ಮಾಡಿಲ್ಲ. ಯಾರೋ ಸಿಸ್ಟರ್ ಕೊಟ್ಟಿದ್ರು, ಸಿಸ್ಟರ್ ವೀಡಿಯೋ ಮಾಡಿ ಅಂತ ಕೊಟ್ಟಿದ್ದೀನಿ. ಅವ್ರು ಏನು ವೀಡಿಯೋ ಮಾಡಿದಾರೋ ಬರೀ ಕಾಲೇ ತೋರಿಸ್ಬಿಟ್ಟಿದ್ದಾರೆ ಎಲ್ಲರ ಜನದು. ಏನೂ ಮಾಡೋಕ್ಕಾಗಲ್ಲ, ಒಬ್ರೊಬ್ರಿಗೆ ಬರುತ್ತೆ ಒಬ್ರೊಬ್ರಿಗೆ ಬರೋಲ್ಲ ವೀಡಿಯೋ ಮಾಡೋಕ್ಕೆ ಅಲ್ವಾ ಗೈಸ್.
ಫೈನಲ್ ಎಲ್ಲ ಪೂಜೆ ಮುಗಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.